ಮುಖಂಡರು ಈ ಪತ್ರಿಕಾಗೋಷ್ಠಿ ನ್ಯಾಯಾಲಯ ಒಂದು ಬಾಗೇಪಲ್ಲಿ ಕ್ಷೇತ್ರದ ಚುನಾವಣೆ ಬಗ್ಗೆ ಒಂದು ಆದೇಶ ಮಾಡಿದೆ. ಅದರ ನಂತರ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಬಾಗೇಪಲ್ಲಿಯ ನಮ್ಮ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥ ಹಲವು ದುರುದ್ದೇಶಪೂರಿತ ಆರೋಪಗಳ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕಾಗಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ನಮಗೆಲ್ರಿಗೂ ಜವಾಬ್ದಾರಿ ಇದೆ. ಹಿಂದ್ಗಡೆ ಸ್ವಲ್ಪ ಎಲ್ಲ ಈಗಾಗಲೇ ಗೊತ್ತಿದೆ. ಮಾನ್ಯ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಹ್ಯಾಟ್ರಿಕ್ ಆಗಿ 3ನೇ ಬಾರಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ MLA ಆಗಿರ್ತಕ್ಕಂಥದ್ದು. ಅವರ ಜನಪ್ರಿಯತೆ, ಅವರ ಒಂದು ಸಮಾಜ ಸೇವೆ, ಅವರ ಒಂದು ಪ್ರಾಮಾಣಿಕತೆ ಮತ್ತು ಅವರ ಒಂದು ಅಭಿವೃದ್ಧಿಯನ್ನ ಸಹಿಸದೇ ಇರ್ತಕ್ಕಂಥ ವಿರೋಧ ಪಕ್ಷದ ಕೆಲವು ನಾಯಕರುಗಳು ಇವತ್ತು ಏನಾದರೂ ಮಾಡಿ ರಾಜಕೀಯವಾಗಿ ಅವನ್ನ ಮುಗಿಸ್ಲಿಕ್ಕೆ ಆಗದೆ ಇರೋದ್ರಿಂದ ಈ ರೀತಿ ಅಪಪ್ರಚಾರ, ಸುಳ್ಳು ಮತ್ತು ವಿಷಪೂರಿತವಾದಂತಹ ಹೇಳಿಕೆಗಳ ಮುಖಾಂತರ ಬಾಗೇಪಲ್ಲಿಯ ಕ್ಷೇತ್ರದ ಜನರನ್ನ ನಾವು ಮರಳು ಮಾಡಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೋದು ಅಂತ ಕನಸ್ಕೊಂಡಿದ್ದಾರೆ. ಆದ್ರಿಂದ ಇವತ್ತು ಅವರು ಆ ರೀತಿಯಾದಂತಹ ಸುಳ್ಳು ಆಪಾದನೆಗಳನ್ನ, ತಪ್ಪು ಮಾಹಿತಿಯನ್ನ ಇವತ್ತು ಸಾರ್ವಜನಿಕರಿಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಮಾನ್ಯ ಉಚ್ಚ ನ್ಯಾಯಾಲಯ ಅವರನ್ನ ಅಸಿಂಧುಗೊಳಿಸಿರ್ತಕ್ಕಂಥ ವಿಚಾರದಲ್ಲಿ ಅವರೇನು ಅತ್ಯಾಚಾರಿಗಳಾಗಿಲ್ಲ, ಭ್ರಷ್ಟಾಚಾರಿಗಳಾಗಿಲ್ಲ, ಅವ್ರ ಮೇಲೆ ದರೋಡೆ ಕೇಸುಗಳಿಲ್ಲ, ರೇಪ್ ಕೇಸುಗಳಿಲ್ಲ ಅಥವಾ ಬೇರೆ ಯಾವುದಂತ ಘೋರಾಪರಾಧಗಳ ಕೇಸುಗಳಲ್ಲಿ ಅವರನ್ನ ಮಾನ್ಯ ಉಚ್ಚ ನ್ಯಾಯಾಲಯ ಅಸಿಂಧು ಮಾಡಿಲ್ಲ. ಏನು ಈ ಪೀಪಲ್ಸ್ ರೆಪ್ರೆಸೆಂಟೇಟಿವ್ RP ಆಕ್ಟ್ 1951 ಪ್ರಕಾರ ಕೆಲವು ಅಂಕಿಅಂಶಗಳನ್ನ, ಮಾಹಿತಿಯನ್ನ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಆ ರೀತಿ ತೀರ್ಮಾನ ಮಾಡಿದೆ. ಏನು ಅಪೀಲ್ ಹೋಗಿರ್ತಕ್ಕಂಥ ಅಭ್ಯರ್ಥಿ ಮುನ್ರಾಜು ಅವರೇ ಅವರ ಮೇಲೆ 15 ಆರೋಪಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಮತ್ತೆ ನನ್ನನ್ನ MLA ಆಗಿ ಮಾಡಬೇಕು, ಅವ್ರನ್ನ ಅಸಿಂಧುಗೊಳಿಸಿ ಅಂತಲೂ ಅವರು ಅಪೀಲ್ ಮಾಡಿದ್ದಾರೆ ಮಾನ್ಯ ಉಚ್ಚ ನ್ಯಾಯಾಲಯ. ಆದ್ರೆ ಉಚ್ಚ ನ್ಯಾಯಾಲಯ ಎಲ್ಲ ಆರೋಪಗಳನ್ನ ಒಪ್ಪಿಲ್ಲ. ಬಹುಪಾಲು ಆರೋಪಗಳನ್ನ ಉಚ್ಚ ನ್ಯಾಯಾಲಯ ಅದನ್ನ ತಿರಸ್ಕಾರ ಮಾಡಿದೆ. ಅವ್ರನ್ನ MLA ಮಾಡಬೇಕು ಅನ್ನೋದು ತಿರಸ್ಕಾರ ಮಾಡಿದೆ. ಅವರು ಆಪಾದನೆ ಮಾಡಿರ್ತಕ್ಕಂಥ 15 ಆರೋಪಗಳಲ್ಲಿ ಬಹುಪಾಲು ಆರೋಪಗಳನ್ನ ನ್ಯಾಯಾಲಯ ತಿರಸ್ಕಾರ ಮಾಡಿದೆ. ಆದರೆ ಕೆಲವು ಆರೋಪಗಳನ್ನು ನ್ಯಾಯಾಲಯ ಪುರಸ್ಕರಿಸಿ ಈ ಆದೇಶ ನೀಡಿದೆ. ನ್ಯಾಯಾಲಯದ ಆದೇಶಕ್ಕೆ ಮಾನ್ಯ ಶಾಸಕರು, ಕಾಂಗ್ರೆಸ್ ಪಕ್ಷ, ಬೆಂಬಲಿಗರು ಎಲ್ಲರೂ ಕೂಡ ನಾವು ಗೌರವ ಕೊಡ್ತೀವಿ. ಅಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಜನಾದೇಶದ ಮುಖಾಂತರ ಒಂದು ಸಾರ್ವಜನಿಕ ಒಂದು ಇದು ಇರ್ತಕ್ಕಂಥ ಒಂದು ಸಮಾಜ ಜನಾದೇಶವನ್ನ ಇವತ್ತು ಈ ರೀತಿ ಅಡ್ಡದಾರಿಯಲ್ಲಿ ಪ್ರಶ್ನೆ ಮಾಡ್ತಕ್ಕಂಥದ್ದು. ಈ ಕೇಸ್ನಲ್ಲಿ ಪಾಪ ಶಾಸಕರ ಪತ್ನಿ, ಮಕ್ಕಳು ಇವನ್ನೆಲ್ಲ ಕೂಡ ಎಲ್ದು ತಂದಿದ್ದಾರೆ. ಸಂತೋಷ. ಅವ್ರ ಕಾನೂನಿನಲ್ಲಿ ಅವ್ರಿಗೆ ಅವಕಾಶ ಇದೆ, ಪ್ರಶ್ನೆ ಮಾಡಲಿಕ್ಕೆ ನ್ಯಾಯಾಲಯದಲ್ಲಿ ಅವಕಾಶ ಇದೆ, ಮಾಡ್ಕೊಳ್ಳಿ. ಆದ್ರೆ ಅವರ ಹಕ್ಕಿದೆ ಅನ್ನೋ ಉದ್ದೇಶಕ್ಕಿಂತ ಇವತ್ತು ಅವ್ರಿಗೆ ಏನಾದರೂ ಕಿರುಕುಳ ಕೊಡಬೇಕು ಅನ್ನೋದು ಅವ್ರ ಹಿಂದೆ ಇರ್ತಕ್ಕಂಥ ಅವ್ರ ಉದ್ದೇಶ. ಅವರ ಹೆಂಡತಿ ಅಕೌಂಟ್ಗಳು, ಮಕ್ಕಳ ಅಕೌಂಟ್ಗಳು ಈ ರೀತಿ. ಮತ್ತೆ ಆ ರೀತಿ ಏನಾದರೂ ಅವರು ಈಗ ತಂದಿರ್ತಕ್ಕಂಥ ಆರೋಪಗಳಲ್ಲಿ ಘೋರಾಪರಾಧಗಳಿದ್ರೆ ಇಲ್ಲ, ಎಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು. ಈಗ ಅವ್ರ ಮನೆಯಲ್ಲಿ ಚಪ್ಪಲಿ ಲೆಕ್ಕ ಕೊಟ್ಟಿಲ್ಲ, ಸೀರೆ ಲೆಕ್ಕ ಕೊಟ್ಟಿಲ್ಲ, ಜ್ಯುವೆಲರಿ ಲೆಕ್ಕ ಕೊಟ್ಟಿಲ್ಲ, ಇನ್ನ ಏನೇನೋ ಲೆಕ್ಕ ಕೊಟ್ಟಿಲ್ಲ ಅಂತ ಹುಡುಕಿದ್ರೆ ಬಹುಶಃ 100% ಅಭ್ಯರ್ಥಿಗಳಲ್ಲಿ ಕೂಡ ಈ ಸಮಸ್ಯೆ ಇದೆ. ಅದನ್ನ ನಾವೆಲ್ಲರೂ ಒಪ್ಕೊತೀವಿ. ಇವನ್ ಮುನ್ರಾಜ್ ಇವತ್ತು ಆತ್ಮಸಾಕ್ಷಿಯಾಗಿ ಮಾತಾಡ್ಬೇಕು. 32 ಲಕ್ಷ ಎಕ್ಸ್ಪೆಂಡಿಚರ್ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದಾರೆ. ಅದು ನಿಮಗೂ ಗೊತ್ತಿದೆ, ದೇಶಕ್ಕೆ ಗೊತ್ತಿದೆ. 32 ಲಕ್ಷನೇ ನಮ್ಮ ಮುನ್ರಾಜು ಎಲೆಕ್ಷನ್ ನಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು. ಇದನ್ನ ಪ್ರಾಮಾಣಿಕ ನಿಧಾನ, ನೈತಿಕತೆ ಇದೆ ಇದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಅನ್ನೋದು ಅಷ್ಟೇ ಪ್ರಶ್ನೆ ಇದೆ. ಇದು ನೀನ್ ನೈತಿಕತೆ ಇದ್ರೆ, ನೀನ್ ಪ್ರಾಮಾಣಿಕನಾಗಿದ್ರೆ ಇನ್ನೊಂದು ಪ್ರಶ್ನೆ ಮಾಡಬಹುದು. ಆ ರೀತಿ ಆದ್ರಿಂದ ಅವ್ರು ಏನೋ ಮಾಡಿ ಈಗ ಅರ್ಜೆಂಟ್ ಆಗಿ ನಾನು ಶಾಸಕನಾಗಬೇಕು ಅಂತ ಆಡಳಿತ ಅನ್ಸ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಇದೆಲ್ಲ ಕೂಡ ನೆರವೇರಲ್ಲ. ನಮ್ಮ ಮಾನ್ಯ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಮಾನ್ಯ ಶಾಸಕರು ತಗೊಂಡು ಹೋಗಿದ್ದಾರೆ. ಶಾಸಕರ ಪರವಾಗಿ ಅಲ್ಲಿ ತೀರ್ಮಾನ ಆಗ್ತದೆ. ಏನೇ ತೀರ್ಮಾನ ಬಂದರೂ ಬಾಗೇಪಲ್ಲಿ ಕ್ಷೇತ್ರದಲ್ಲಿರ್ತಕ್ಕಂಥ ಜನಮಾನಸದಲ್ಲಿ ಇವತ್ತು ಎಸ್ ಎನ್ ಸುಬ್ಬಾರೆಡ್ಡಿ ಅವರು ಇದ್ದಾರೆ. ಇವರು ಮಾಡಿದಷ್ಟು ಅವ್ರು ಇನ್ನಷ್ಟು ಗಟ್ಟಿ ಆಗ್ತಾ ಇದ್ದಾರೆ. ಮತ್ತೆ ನಮ್ಮ ಮುಖಂಡರು ಹೇಳಿದ್ರು, ಇವತ್ತು ನಾವು ಮುನ್ರಾಜ್ ಅವರಿಗೆ ಒಂದು ಸವಾಲನ್ನ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತಾ ಇದ್ದೀವಿ. ಇದನ್ನ ಚುನಾವಣಾ ಪೂರ್ವದಲ್ಲಿ ಕೂಡ ಹೇಳಿದ್ವಿ.
ಚುನಾವಣಾ ಪೂರ್ವದಲ್ಲಿ ಕೂಡ ಇವರು ಈ ರೀತಿ ಅವ್ರ ಮೇಲೆ ಇಲ್ಲದೇ ಇರ್ತಕ್ಕಂಥ ಅಪಾದನೆಗಳನ್ನ ಮಾಡಿದ್ರು. ಅದನ್ನೆಲ್ಲ ಜನ ಕೇಳಿ ಆಲೋಚನೆ ಮಾಡಿ ಜನಾದೇಶ ಸುಬ್ಬಾರೆಡ್ಡಿ ಅವರು ಕೊಟ್ಟಿರೋದು. ಇದೇನು ಹೊಸದಾಗಿ ಹೇಳ್ತಾ ಇಲ್ಲ. ಈಗ ಮತ್ತೆ ಅದನ್ನ ಪದೇ ಪದೇ ಪುನರಾವರ್ತನೆ ಮಾಡ್ತಾ ಇದ್ದಾರೆ. MLA ಸುಬ್ಬಾರೆಡ್ಡಿ ಅವರು ಭ್ರಷ್ಟಾಚಾರಿಗಳು, ಈ KIDB ಇದರಲ್ಲಿ ಇವರೇನೋ ದುಡ್ಡು ಹೊಡಿಲಿಕ್ಕೆ ಮಾಡ್ತಾ ಇದ್ದಾರೆ, ಈ ರೀತಿ ಎಲ್ಲ ಹೇಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಅಲ್ಲಿನ ಕ್ಷೇತ್ರದ ಜನರಿಗೆ ಮಾಹಿತಿ ಇದೆ, ಅರಿವಿದೆ. ಆದ್ರೆ ಮಾಧ್ಯಮಗಳ ಮುಖಾಂತರ ಇವತ್ತು ಸಾಮಾಜಿಕ ಮಾಧ್ಯಮ, ಪ್ರಿಂಟ್ ಮೀಡಿಯಾ ಆಗೋದು, ಇವತ್ತು ಎಲ್ಲ ಮಾಧ್ಯಮಗಳ ಮುಖಾಂತರ ಈ ರೀತಿ ಸುಳ್ಳು ಪ್ರಚಾರ ಹಬ್ಬಿಸ್ತಾ ಇರೋದ್ರಿಂದ ಅದಕ್ಕೆ ಸ್ಪಷ್ಟೀಕರಣ ಮಾಡಬೇಕಾಗಿರೋದು ನಾವು ಜವಾಬ್ದಾರಿ ಇದೆ. ಆದ್ರಿಂದ ಅವ್ರಿಗೆ ನಾವು ಸವಾಲಾಗ್ತಾ ಇದ್ದೀವಿ. ಇವತ್ತು ಇಲ್ಲೇ ಚಿಕ್ಕಬಳ್ಳಾಪುರದಲ್ಲಾಗ್ಲಿ ಅಥವಾ ಬೆಂಗಳೂರಿನಲ್ಲಾಗ್ಲಿ ಇವ್ರು ಮಾಡಿರ್ತಕ್ಕಂಥ ಆರೋಪಗಳನ್ನ ಅವರು ರುಜುವಾತು ಪಡಿಸಲಿಕ್ಕೆ ಅವ್ರು ಯಾವ್ದೋ ದಿನಾಂಕ ನಿಗದಿ ಮಾಡ್ಕೊಂಡು ಬರ್ಲಿ. ನಾವು ಸುಬ್ಬಾರೆಡ್ಡಿ ಅವರೇ ಬೇಕಾಗಿಲ್ಲ, ಅವ್ರ ಬೆಂಬಲಿಗರು ನಾವು ರೆಡಿ ಇದ್ದೀವಿ. ಅವ್ರು ಮಾಡಿರ್ತಕ್ಕಂಥ ಆರೋಪಗಳು ನಿಜವಾದ್ರೆ ಅವ್ರ ರಾಜಕೀಯದಿಂದ ಸುಬ್ಬಾರೆಡ್ಡಿ ಅವರು ನಿವೃತ್ತಿ ಘೋಷಣೆ ಮಾಡ್ತಾರೆ. ಸಾವಿರಾರು ಎಕರೆ ಲೂಟಿ ಹೊಡೆದಿದ್ರೆ, ಅವ್ರು 100 ಎಕರೆ ಸರ್ಕಾರಿ ಭೂಮಿ ಕಬಳಿಕೆ ಮಾಡಿದ್ರೆ, ಅವ್ರು ಭ್ರಷ್ಟಾಚಾರ ಮಾಡಿದ್ರೆ ಖಂಡಿತ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಈ ರೀತಿ ಜನರ ಕೆಲಸ ಮಾಡ್ಬಿಟ್ಟು ಇವ್ರು ಕೇಂದ್ರದಲ್ಲಿ ಅಧಿಕಾರ ಇದೆ, ಸರ್ಕಾರ ಇದೆ, ಪ್ರಧಾನಮಂತ್ರಿಗಳಿದ್ದಾರೆ, ಕೇಂದ್ರ ಸರ್ಕಾರ ಇದೆ. ಬೇಕಾದ್ರೆ ಈ ಜಿಲ್ಲೆ ಅಭಿವೃದ್ಧಿಗೆ ಸಲಹೆ ಸೂಚನೆ ಕೊಡಿ, ಅಭಿವೃದ್ಧಿ ಆಲೋಚನೆ ಮಾಡಲಿ, ಆ ಕ್ಷೇತ್ರದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಲಿ. ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ವಾ? ನೀವು ಪರಾಜಿತ ಅಭ್ಯರ್ಥಿ, ಅದರ ಬಗ್ಗೆ ನೀವು ಸಲಹೆ ಸೂಚನೆಗಳನ್ನ ಕೊಡೋ ಬದಲು ಇವತ್ತು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ನೀವು ನಿಮಗೆ ಬಂದಿರತಕ್ಕಂಥ ಕಾಯಿಲೆ ಏನಾದರೂ ಮಾಡಿ ಇವತ್ತು ಜನರ ಮನಸ್ಸಿನಲ್ಲಿ ನಂಜನ್ನ ತುಂಬಿ ಇವತ್ತು ಅಡ್ಡದಾರಿಯಲ್ಲಿ ಅಧಿಕಾರ ಇರ್ತಕ್ಕಂಥ ಚಾಲಿ ಇರ್ತಕ್ಕಂಥದ್ದು ನಿಮ್ಮ ಪಕ್ಷ, ನಿಮ್ಗೆ. ಆದ್ರಿಂದ ಅದನ್ನು ಬಿಟ್ಟು ನೈಜವಾಗಿ ಜನಪರವಾಗಿ ಕೆಲಸ ಮಾಡಿ ಖಂಡಿತ ಆ ಕ್ಷೇತ್ರದಲ್ಲಿ ಜನ ಕೈ ಹಿಡಿತಾರೆ. ಅದು ಬಿಟ್ಬಿಟ್ಟು ಈ ರೀತಿ ಅಡ್ಡದಾರಿಯಲ್ಲಿ ಅಪಪ್ರಚಾರ ಮುಖಾಂತರ, ವಿಷಪೂರಿತವಾದಂಥ ಹೇಳಿಕೆಗಳ ಮುಖಾಂತರ ಮಾಡೋದನ್ನು ಬಿಟ್ಬಿಡಿ. ನ್ಯಾಯಾಲಯ ಏನ್ ತೀರ್ಮಾನ ಮಾತಕ್ಕೆ ನಾವು ಬದ್ರಿದ್ದೀವಿ. ಚುನಾವಣೆಗೆ ಹೋಗ್ಲಿಕ್ಕೂ ರೆಡಿ ಇದ್ದಾರೆ ನಮ್ಮ ಶಾಸಕರು. ಹೋಗದೇ ಇದ್ರು ಪರವಾಗಿಲ್ಲ, ಅವರೇನು ಇದರಿಂದ ಜೀವನ ಮಾಡಬೇಕಾಗಿಲ್ಲ. ಅವರು ಪ್ರಾಮಾಣಿಕ, ಸಭ್ಯ, ಸಜ್ಜನ ರಾಜಕಾರಣಿ. ಅಧಿಕಾರಿ ವರ್ಗದಲ್ಲಾಗ್ಲಿ, ಸಾರ್ವಜನಿಕರಲ್ಲಾಗ್ಲಿ, ಮಾಧ್ಯಮದ ಜೊತೆಲಾಗ್ಲಿ ಇವತ್ತು ಸಮಾಜದಲ್ಲಿ ಉತ್ತಮವಾದಂಥ ವ್ಯಕ್ತಿ, ನಡೆ ನುಡಿಯನ್ನ ಇವತ್ತು ಯಾರು ಇದ್ದಾರೆ ಅಂದ್ರೆ ಒಂದು ಆದರ್ಶವಾಗಿ ಇವತ್ತು ಬಾಗೇಪಲ್ಲಿ ಕ್ಷೇತ್ರ. ಆದ್ರಿಂದ ನಾವು ಸ್ಪಷ್ಟೀಕರಣ ಮುಂದಿನ ದಿನಗಳಲ್ಲಿ ಈ ರೀತಿ ಅಪಾದನೆಗಳನ್ನ ಮಾಡಬಾರ್ದು. ಮಾಡಂಗಿದ್ರೆ ನಾವು ವೇದಿಕೆಗೆ ಬನ್ನಿ, ಚರ್ಚೆ ಮಾಡ್ತೀವಿ, ರುಜುವಾತು ಪಡಿಸಿ ನೀವೇನು ಹೇಳಿದ್ರೆ ಅದಕ್ಕೆ ನಾವು ಸಿದ್ಧರಿರ್ತೀವಿ ಅಂತೇಳಿ ಇದ್ರ ನಿಜ. ನಾವು ಹಿಂದೆ ಕಮ್ಯುನಿಸ್ಟ್ ಪಕ್ಷದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳೇನಾಗಿದೆ ನಾವು ಮಾತಾಡೋದು ನಿಜ. ತಿದ್ಕೊಂಡಿದ್ದು ನಾವು ಹೇಳಿದ ವಿಚಾರಗಳನ್ನು ಕೂಡ ನಮ್ಮ MLA ಅವರು ಕೂಡ ಆ ರೀತಿ ಸ್ವಲ್ಪ ವ್ಯತ್ಯಾಸಗಳಿದ್ರೆ ಅದನ್ನು ಕೂಡ ಸರಿ ಮಾಡ್ಕೊಂಡು ಹೋಗಿದ್ದಾರೆ. ಆ ರೀತಿ ಏನು ಹೋಗ್ತಾ ಇಲ್ಲ. ಜನರಿಗೂ ಗೊತ್ತಿದೆ ನಾವೇನು ಅಂತ ಗೊತ್ತಿದೆ, ಮತ್ತೆ ಇಲ್ಲಿ ಬಂದು ಆಪಾದನೆ ಮಾಡಿರ್ತಕ್ಕಂಥ ಏನೋ ಗೊತ್ತಿದೆ, ಜನರಿಗೆಲ್ಲ ಗೊತ್ತಿದೆ. ಜನ ಎಲ್ಲ ನೀವೇ ಹೇಳಬೇಕೀಗ. ಒಂದು ಆರೋಪವನ್ನ ಸಾಬೂತು ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಮತ್ತೆ ಮಾತಾಡ್ತೀವಿ. ಕೋರ್ಟ್ ವಿಚಾರ ಬೇರೆ, ಕೋರ್ಟ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಆದರೆ ಅವ್ರ ಮೇಲೆ ಮಾಡ್ತಾ ಇರ್ತಕ್ಕಂಥ ಆರೋಪಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು, ಅಪಪ್ರಚಾರದ ಬಗ್ಗೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು, ದುರುದ್ದೇಶಪೂರ್ವಕ ಸುಳ್ಳು ಅಪಾದನೆಗಳ ಬಗ್ಗೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು. ನ್ಯಾಯಾಲಯದ ವಿಚಾರ, ನ್ಯಾಯಾಲಯ ಆದೇಶ ಏನು ಬರುತ್ತೆ ಅದಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ. ನಾವು ವ್ಯಗ್ರಗೊಳ್ಳೋದು ಅನ್ನೋದಲ್ಲ, ಆದ್ರೆ ಸಮಾಜಕ್ಕೆ ನಮಗೂ ಒಂದು ಜವಾಬ್ದಾರಿ ಇದೆ. ಸುಳ್ಳು ಮಾಹಿತಿ ಬಂದಾಗ ನಾವು ಮೌನಂ ಸಮ್ಮತಿ ಲಕ್ಷಣಂ ಅಂತ ಹೇಳ್ತಾರೆ. ಆದ್ರಿಂದ ನಾವು ಸುಳ್ಳು ಹೇಳಿದ್ರು ನಾವೆಲ್ಲ ಕೇಳಿಸ್ಕೊಂಡಿರ್ಬೇಕಾದ ಅವಶ್ಯಕತೆ ಇಲ್ಲ. ಅವ್ರು ಏನು ಸುಳ್ಳು ಹೇಳ್ತಾ ಇದಾರೆ ಅದಕ್ಕೆ ನಮ್ ವಿರೋಧ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ನಾನು ಹೊಡೆಯಕ್ಕೆ ಹೋಗ್ತಾ ಇಲ್ಲ, ನಾನು ಭಯಕ್ಕೆ ಹೋಗ್ತಾ ಇಲ್ಲ. ನ್ಯಾಯ ಸಿಕ್ಕೇ ಸಿಗುತ್ತೆ, ಅದು ಬೇರೆ ಕಾನೂನು ಹೋರಾಟ. ನಾವು ಅಸಿಂಧು ಪ್ರಶ್ನೆ ಬಗ್ಗೆ ನಾವಿಲ್ಲಿ ಆತರ ಪಡ್ತಾ ಇಲ್ಲ. ಅಸಿಂಧು ಆರೋಪ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಸ್ಪಷ್ಟೀಕರಣ ಸುಳ್ಳು ಅಪಾದನೆಗಳ ಬಗ್ಗೆ, ಅಪಪ್ರಚಾರದ ಬಗ್ಗೆ ಮಾಡಿದೆ ಅಂತ ನಾವು ಹೇಳ್ತಾ ಇಲ್ಲ. ಜವಾಬ್ದಾರಿಯಾಗಿ ನಾವು ರೆಡಿ. ಮಾರಾಟ ಆಗಿದ್ದಾರೆ. ಅದನ್ನ ಅವ್ರನ್ನೇ ಕೇಳೋದು ಉತ್ತಮ. ಮಾರಾಟ ಆಗಿದ್ದಾರಾ, ಆಗಿಲ್ವಾ, ಎಷ್ಟು ಬಾರಿ ಆಗಿದ್ರು, ಎಷ್ಟು ಬಾರಿ ಆಗಿಲ್ಲ ಅನ್ನೋ ವಿಚಾರ ಅವ್ರನ್ನೇ ಕೇಳಬೇಕು, ನಮ್ಮನ್ನು ಕೇಳೋದು. ಅವರು ಒಂದು CPMನವರು ಒಂದು ಪ್ರಸ್ತಾಪ ಮಾಡಿದ್ದಾರೆ. ಒಂದು ಇವತ್ತಿನ ಪರಿಸ್ಥಿತಿಯಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಏನಾದರೂ BJP ಬೆಳೀತಾ ಇದೆ, BJP ಬೆಳೀಲಿಕ್ಕೆ ಕಾರಣ ಆಗಿದೆ ಅಂದ್ರೆ ಈಗಿನ ಅಲ್ಲಿರ್ತಕ್ಕಂಥ CPM ನಾಯಕತ್ವ, ಇವರ ಒಂದು ಅಸಮರ್ಥದಿಂದ, ಇವರ ಒಂದು ಭ್ರಷ್ಟಾಚಾರಗಳಿಂದ, ಇವರು ಒಂದು ನಿಜವಾದ CPM ಸಿದ್ಧಾಂತದ ಕಾಳಜಿಯಿಂದ, ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಇವತ್ತು
ಸಂಸದೀಯ ಭ್ರಮಗಳಿಂದ ಯಾರೋ ಒಂದು ಬಂಡವಾಳಶಾಹಿಯನ್ನು ತಗೊಂಡು ಬಂದ ನಾಯಕತ್ವ ಕೊಟ್ಟ ಪರಿಣಾಮ ಇವತ್ತು ಅಲ್ಲಿ ಸಂಪೂರ್ಣವಾಗಿ ಸಿಪಿಎಂ ಪಕ್ಷ ಇವತ್ತು ಹೋರಾಟಗಳಿಂದ ದೂರಾಗಿ ಸಿದ್ಧಾಂತದಿಂದ ದೂರವಾಗಿ ಇವತ್ತಲ್ಲಿ ಒಂದು ಕೋಮುವಾದಿ ಪಕ್ಷವನ್ನ ಬೆಳೀಲಿಕ್ಕೆ ಸಿಪಿಎಂ ಪಕ್ಷ ಕೂಡ ಪರೋಕ್ಷವಾಗಿ ಕಾರಣ ಆಗಿದೆ ಅಂತ ಈ ಸಂದರ್ಭದಲ್ಲಿ ಎಲ್ಲಿ ನಮ್ದಿಲ್ಲ. ಸಿಪಿಎಂ ಪಕ್ಷ ಸಿಪಿಎಂ ಪಕ್ಷ ಈಗಲೂ ಇಂಡಿಯಾ ಕೂಟದ ಭಾಗವಾಗಿರುತ್ತೆ. ಅದು ಬೇರೆ ಕಡೆ ಇದೆ, ನಮ್ಮ ಕ್ಷೇತ್ರದಲ್ಲಿಲ್ಲ. ಯಾವತ್ತೂ ಸಿಪಿಎಂ ಕಾಂಗ್ರೆಸ್ ಎರಡೇ ಇದ್ದಿದ್ದು. ಮೊನ್ನೆ ಬಂದಿರೋದು ಬಿಜೆಪಿ ಅಷ್ಟೇ, ಏನೋ ಒಂದು 2 ಚುನಾವಣೆಗಳಿಂದ ಅಷ್ಟೇ. ಯಾವತ್ತಾದ್ರೂ ಇರೋದು ಕಾಂಗ್ರೆಸ್ ಸಿಪಿಎಂ ನಮ್ಮ ಕ್ಷೇತ್ರದಲ್ಲಿ ಮೂರು ಸಾರಿ ಕಾಂಗ್ರೆಸ್. ಯಾರಲ್ಲಿ ಸಿಪಿಎಂ ನಾಯಕರು ಕೆಲವರು ಮಾರಾಟವಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಅವ್ರು ಮಾಡಿರೋ ಆರೋಪ ಪಟ್ಟಿಯಲ್ಲಿ ನೀವಿಲ್ವಾ? ನಾವು ಸಿಪಿಎಂ ನಲ್ಲಿಲ್ಲ, ನಮ್ಮನ್ನು ಕೇಳಿದ್ರೆ ನಾವು ಕಾಂಗ್ರೆಸ್ ಪಾರ್ಟಿ ಇದ್ದಾಗ ನಾವು ಯಾರು ಎಲ್ರಿಗೂ ಇಡೀ ಕ್ಷೇತ್ರದ ಜನರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ನಮ್ಗೂ ಗೊತ್ತಿದೆ ಯಾರು ಮಾರಾಟ ಆಗಿದ್ದಾರೆ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ, ಅದಕ್ಕೆ ಕಾಮೆಂಟ್ಸು ಬಂದಿದೆ. ಅದನ್ನ ತಾವು ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಮಾರಾಟ ಆಗಿದ್ರು, ಯಾರು ಮಾರಾಟ ಆಗಿಲ್ಲ, ಯಾರು ಆತ್ಮಸಾಕ್ಷಿ ವಿರುದ್ಧವಾಗಿ ಮಾತಾಡ್ತಾರೆ, ಯಾರು ಅಪ್ರಾಮಾಣಿಕವಾಗಿ ಮಾತಾಡ್ತಾರೆ, ನಿಮಗೆಲ್ಲ ಗೊತ್ತಿದೆ.